ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವನಿಗೆ ಆಕ್ಸಿಡೆಂಟ್ ಆಗೋದಕ್ಕೂ ಮುಂಚೆ ಕೊನೆ ಸಲ ನಿನ್ನನ್ನೇ ಅವನು ನೋಡಿದ್ದು. ನಿಮ್ಮ ಪರ್ಸನಲ್ ವಿಚಾರದಲ್ಲಿ ತಲೆ ಹಾಕ್ತೇನೆ ಅಂತ ಏನು ತಪ್ಪು ತಿಳ್ಕೊಬೇಡ. ನಿನ್ನ ಹತ್ರ ಅವನು ಏನು ಮಾತಾಡ್ದ ಅಂತ ತಿಳ್ಕೊಬಹುದಾ? ಯಾವತ್ತು ಅವನು ಕಾರ್ ತಗೊಳ್ಳದೆ ಆಚೆ ಹೋದವನಲ್ಲ. ಅವತ್ತು ನಿಮ್ಮ ಮನೆಗೆ ಸೈಕಲ್ನಲ್ಲೇ ಬಂದಿದ್ದಂತೆ. ಅಲ್ಲಿಂದ ಹೋಗುವಾಗ ಸೈಕಲ್ನು ಅಲ್ಲೇ ಬಿಟ್ಟು ಹೋಗಿದ್ದಾನೆ. ರೋಡ್ ಮಧ್ಯ ಈ ಥರ ಆಗಿದೆ. ಯಾಕೆ ಹೀಗಾಯಿತು? ಅವನ ಮನಸ್ಸಿನಲ್ಲಿ ಏನು ಕೊರಿತಿತ್ತು ನನಗೇನು ಅರ್ಥ ಆಗ್ತಾ ಇಲ್ಲ. ಈಗ ಅವನು ಮಾತಾಡೋ ಸ್ಥಿತಿಲಿಲ್ಲಮ್ಮ. ಅದಕ್ಕೆ ನಿಮ್ಮಿಬ್ಬರ ಮಧ್ಯೆ ಏನು ಮಾತು ನಡೀತು ಅಂತ ಹೇಳ್ಬಹುದಾ? ರಾಮ್ ನನ್ನ ಜೊತೆ ಮಾತಾಡಬೇಕು ಅಂತಾನೆ ಮನೆಗೆ ಬಂದರು. ಆದರೆ ನಾನು ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಸರ್. ನಾನು ಅವ್ರನ್ನ ಹೋಗಿ ಅಂತ ಕಳಿಸ್ಬಿಟ್ಟೆ. ವಾಪಸ್ ಹೋಗು ಅಂತ ಕಳಿಸ್ಬಿಟ್ಯಾ? ಯಾಕಮ್ಮ? ಅವರು ಬಾಸ್, ನಾನು ಎಂಪ್ಲಾಯ್. ಅವ್ರು ನಮ್ಮ ಮನೆಗೆ ಬರೋದು ಸರಿ ಹೋಗಲ್ಲ ಅಂತ ಅನ್ನಿಸ್ತು. ಅದಕ್ಕೆ ವಾಪಸ್ ಕಳಿಸ್ಬಿಟ್ಟೆ ಸರ್. ನೀನಿಂತ ಕೆಲಸ ಮಾಡ್ಬಿಟ್ಯಾ? ಅಲ್ಲ, ಮನೆ ಬಾಗ್ಲಿಗೆ ಬಂದವ್ರನ್ನ ಒಳಗೆ ಕರೆಯೋದು ಒಂದು ಸಂಸ್ಕಾರ. ಅವ್ರು ಎಂಥ ಶತ್ರುಗಳೇ ಆದರೂ ಕರೆದು ಉಪಚರಿಸಬೇಕು. ನಿನ್ನಲ್ಲಿ ಆ ಸಂಸ್ಕಾರ ಇದೆ ಅಂತ ನಾನು ನಂಬಿದ್ನಲ್ಲಮ್ಮ ಸೀತಾ. ಆದರೆ ನೀನು ನನ್ನ ರಾಮನ್ನ ಅವನು ಏನು ಹೇಳೋದಕ್ಕೆ ಬಂದಿದ್ದಾನೆ ಅಂತ ಕೇಳೋದಕ್ಕೂ ಮೊದಲೇ ಕಳಿಸ್ಬಿಟ್ಯಾ? ಸಾರಿ ಸರ್, ನನಗೆ ಕ್ಷಮಿಸ್ಬಿಡಿ. ನಾನು ಆಗಲೇ ಹೇಳಿದಾಗೆ ರಾಮ್ ಬಗ್ಗೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ, ಅಭಿಮಾನನೂ ಇದೆ. ಅವ್ರಿಗೆ ಉಪಚಾರ ಮಾಡಬೇಕು ಅಂತ ನನ್ನ ಮನಸ್ಸಲ್ಲೂ ಇದೆ. ಆದರೆ ಬಾಸ್ ಎಂಪ್ಲಾಯೀಸ್ ಮನೆಗೆ ಬರೋದು ಬೇರೆಯವ್ರ ಕಣ್ಣಿಗೆ ಅದು ಬೇರೆ ಥರ ಅನಿಸುತ್ತೆ. ನನಗೆ ಆ ಟೈಮಲ್ಲಿ ಆ ಥರ ಅನ್ನಿಸ್ತು. ಅದಕ್ಕೆ ಸರಿ ಅಮ್ಮ, ನೀನು ಹೋಗ್ಬೋದು. ನನಗೆ ಕ್ಷಮಿಸ್ಬಿಡಿ ಸರ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.